ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಬಿಗ್ ಬಾಸ್ ಎಲಿಮಿನೇಷನ್ ಬಗ್ಗೆ. ಸೊ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಎಲಿಮಿನೇಷನ್ಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನೀವೆಲ್ಲ ನೋಡಿರ್ಬೋದು ತುಂಬಾ ಜನ ನಾಮಿನೇಟ್ ಆಗಿದ್ದಾರೆ. ಸೊ ಯಾರಪ್ಪ ನಾಮಿನೇಟ್ ಆಗಿದ್ದಾರೆ ಅಂದ್ರೆ, ಮೊದಲನೇದಾಗಿ ಬಂದರೆ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ, ಹಾಗೂ ಎರಡನೇದಾಗಿ ಮಲ್ಲಮ್ಮ ಅವರು ನಾಮಿನೇಟ್ ಆಗಿದ್ದಾರೆ. ಮೂರನೇದು ಯಾರಪ್ಪ ಅಂದ್ರೆ ಅಶ್ವಿನಿ ಹಾಗೂ ಅಭಿಷೇಕ್ ಅವರು. ನಾಲ್ಕನೇದು ಯಾರಪ್ಪ ಅಂದ್ರೆ ಇಲ್ಲಿ ಹಾಗೂ ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಐದನೇವರು ಯಾರಪ್ಪ ಅಂದ್ರೆ ಅಭಿಷೇಕ್ ಹಾಗೂ ಕರಿಬಸಪ್ಪ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಸೊ ಇವ್ರಿಷ್ಟು ಜನರಲ್ಲಿ ಯಾರು ನಾಮಿನೇಟ್ ಆಗ್ಬೋದು. ಈ ವಾರ ನಾಮಿನೇಟ್ ಆಗ್ಬೋದು, ಇಲ್ಲ ಅಂದ್ರೂ ನಾಮಿನೇಟ್ ಆಗದೇನೂ ಇರ್ಬೋದು. ಸೊ ಏನಕ್ಕಪ್ಪ ಈ ತರ ಅಂತ ಇದೀನಿ ಅಂದ್ರೆ, ಇನ್ನೂ ನಮ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಪಕ್ಕ ನಾನು ವಿಡಿಯೋ ಮಾಡಿ ಹಾಕ್ತೀನಿ ವೀಕ್ಷಕರೇ. ಸೊ ಇನ್ನೊಂದು ಬಿಗ್ ಆದ ಅಪ್ಡೇಟ್ ಬಂದಿದೆ. ಇದು ಪಕ್ಕಾ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂದ್ರೆ 5ರಿಂದ 6 ಜನ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗೆ ಬರ್ಬೋದು ಅಂತ ಅಪ್ಡೇಟ್ ಬಂದಿದೆ. ಸೊ 3ನೇ ವಾರ ಇಲ್ಲ 2ನೇ ವಾರ ಅಂದ್ರೆ ಮಿಡ್ ವೀಕ್ ಅಲ್ಲಿ ಬರ್ಬೋದು ಅಂತ ಒಂದು ಅಪ್ಡೇಟ್ ಬಂದಿದೆ. ಇದು ಪಕ್ಕಾ ಅಪ್ಡೇಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಇದಂತೂ ಪಕ್ಕಾ ನ್ಯೂಸು. ಈ ಬಿಗ್ ಬಾಸ್ ಅಂತೂ, ಈ ವರ್ಷದ ಬಿಗ್ ಬಾಸ್ ಏನಿದೆ ಅದಂತೂ ಮಸ್ತ್ ಟ್ವಿಸ್ಟ್ ಅಂದ್ರೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಯಾವಾಗಾರು 5 ಇಲ್ಲ 6 ಜನನ ಎಲಿಮಿನೇಟ್ ಮಾಡ್ಬೋದು ವೀಕ್ಷಕರೇ. ಇಷ್ಟೆಲ್ಲ ಅಪ್ಡೇಟ್ನ ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.